ರಾಮ ತಮಾಷೆ ಮಾಡ್ತಾ ಇದ್ದಾನೆ ಅನ್ನೋದೇ ಸ್ಪಷ್ಟ ಇಲ್ಲಿ. ಯಾಕೆಂದರೆ ಇಲ್ಲೊಂದು ಸುಳ್ಳು ಹೇಳ್ತಾನೆ. ಸುಳ್ಳು ಅಂದರೆ ಅದು ಅವಳತ್ರ ಹೇಳಬೇಕಾದ ಅನಿವಾರ್ಯತೆ ಇತ್ತು. ಈಗ ತಮಾಷೆಗೂ ಸುಳ್ಳು ಹೇಳುವುದಿಲ್ಲ ಅನ್ನೋದು ಸತ್ಯವಂತರಲ್ಲಿ. ಇಲ್ಲಿ ಇವಳು ದ್ವೇಷವನ್ನು ಮರೆಸಿ ಬಂದಿದ್ದಾಳೆ, ಆಗಲೇ ಕೊಂದು ಬಿಡ್ತೇನೆ ಅಂತ ಮಾತಾಡ್ತಾ ಇದ್ದಾಳೆ. ಎಲ್ಲಿ ಬಂದು ನಾನು ಅಪೇಕ್ಷೆಯನ್ನು ಪಡಬೇಕು ಅನ್ನೋದು ಗೊತ್ತಿಲ್ಲ ಅವಳಿಗೆ. ಎಲ್ಲಿ ಬಂದು, ಯಾಕೆಂದರೆ ಅವಳು ರಾಕ್ಷಸಿ, ರಕ್ಕಸರ ಮನೆಗೆ ಹೋಗಿ ಸ್ವಯಂವರ ಮಾಡಿಕೊಳ್ಳಿ. ಇಲ್ಲಿ ವಸ್ತುತಃ ಅವರು ಮನುಷ್ಯರನ್ನು ತಿನ್ನುವವರು. ಹಾಗಿದ್ದಾಗಲೂ ಒಂದು ನೆಪ ಮಾತ್ರಕ್ಕೆ ಬಂದು ಅಪೇಕ್ಷೆ ಪಡ್ತಾ ಇದ್ದಾಳೆ. ಹಾಗಾಗಿ ಏಷಃ ಮೇ ಭ್ರಾತ ಅನುಜಃ ಶೀಲವಾನ್, ಒಳ್ಳೆಯ ನಡತೆ ಉಳ್ಳವ, ಪ್ರಿಯ ದರ್ಶನ, ನೀನು ನನ್ನನ್ನು ನೋಡಿ ಇಷ್ಟಪಟ್ಟಂತೆ ಅವನು ಕೂಡ ರೂಪವಂತ, ಒಳ್ಳೆಯ ಕಾಂತಿಯುಕ್ತನಾದವನಷ್ಟೇ ಅಲ್ಲ, ಅಕೃತದಾರ, ಅವನು ಈಗಲೂ ಹೆಂಡತಿಯ ಜೊತೆಗಿಲ್ಲ. ಅದರ ಅರ್ಥ ಸತ್ಯ ಹೇಳಬೇಕು ಅಂತಂದರೆ ಆ ಅರ್ಥ ಈಗ ಅವನ ಜೊತೆಗೆ ಹೆಂಡತಿ ಇಲ್ಲ. ಈ ಕಾರ್ಯದ ಮಧ್ಯದಲ್ಲಿ ಹೆಂಡತಿ ಅವನ ಜೊತೆಗಿಲ್ಲ. ಅಕೃತದಾರ ಅದನ್ನು ಮಾಡಿಕೊಂಡಿದ್ದು ಅನ್ನುವ ಅರ್ಥ ಮಾಡಿಕೊಂಡ್ರೆ ಬೇರೆ. ಹಾಗಲ್ಲ, ಈಗ ಅವನ ಜೊತೆಗೆ ಹೆಂಡತಿ ಇಲ್ಲ, ಆದರೆ ಅವಳಿಗೆ ಅರ್ಥ ಆಗೋದು ಅವನಿಗೆ ಮದುವೆ ಆಗಿಲ್ಲ ಅಂತ. ಅಕೃತದಾರಶ್ಚ ಲಕ್ಷ್ಮಣೋ ನಾಮ ವೀರ್ಯವಾನ್, ಅತ್ಯಂತ ಬಲಿಷ್ಠನಾದ ಲಕ್ಷ್ಮಣ ಅನ್ನೋನಿದ್ದಾನೆ, ಹೋಗು ಆತನ ಬಳಿಗೆ.